ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಾಶಿದ ಬಗ್ಗೆನೂ ಮಾತಾಡ್ತೀವಿ, ಜೊತೆಗೆ ಪವರ್ಫುಲ್ ಮಂತ್ರಗಳ ಬಗ್ಗೆನೂ ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂತಂದರೆ, ಇದು ಪವರ್ಫುಲ್ ಸ್ವಿಚ್ ವರ್ಡ್, ಪವರ್ಫುಲ್ ಮಂತ್ರ ಮತ್ತು ತಂತ್ರ. ಸ್ನೇಹಿತರೆ, ಈ ಸ್ವಿಚ್ ವರ್ಡ್ ಮಂತ್ರ ತಂತ್ರನ ನೀವು ನಿಮ್ಮ ಜೀವನದಲ್ಲಿ ಬಳಸೋದ್ರಿಂದ ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಗೊತ್ತಾ ಸ್ನೇಹಿತರೆ. ಈ ಸ್ವಿಚ್ ವರ್ಡು ನೀವು ಚಾಂಟ್ ಮಾಡೋದ್ರಿಂದ, ಈ ಸ್ವಿಚ್ ವರ್ಡು ಜೊತೆಗೆ ನೀವು ಈ ಮಂತ್ರತಂತ್ರವನ್ನು ಬಳಸೋದ್ರಿಂದ ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ನೀವು ವಾಪಸ್ ಪಡ್ಕೊಳ್ಳೋ ಹಾಗೆ ಮಾಡೋದು. ಅವರು ನಿಮಗೆ ಫೋನ್ ಮಾಡಬೇಕಾ, ಈ ತಂತ್ರವನ್ನು ಬಳಸಿ, ಈ ಮಂತ್ರವನ್ನು ಬಳಸಿ, ಈ ಸ್ವಿಚ್ ವರ್ಡನ್ನು ಬಳಸಿ. ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಆಸೆ ಪಟ್ಟಂತೆ ನೀವು ಬದುಕಬೇಕಾ, ಈ ಸ್ವಿಚ್ ವರ್ಡ್ ಮಂತ್ರ ತಂತ್ರನ ಬಳಸಿ. ಜೊತೆಗೆ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ರೆಮಿಡಿಯನ್ನು ನೀವು ಮಾಡಬೇಕಾಗತ್ತೆ, ಈ ತಂತ್ರವನ್ನು ನೀವು ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದನ್ನು ನೀವು ಮಾಡೋದ್ರಿಂದ ನಿಮಗೆ ಯಾವುದಾದ್ರೂ ಒಂದು ಕೆಲಸ ಅರ್ಥದಲ್ಲಿ ನಿಂತಿದ್ರೆ ನೀವು ಇದನ್ನು ಮಾಡ್ಬೋದು. ನೀವು ಮನೆ ಕಟ್ಟಿಸ್ತಾ ಇದ್ದರೆ, ಬಿಸ್ನೆಸ್ ಮಾಡ್ತಾ ಇದ್ದರೆ, ದುಡ್ಡಿನ ಸಮಸ್ಯೆ ಇತ್ತು ಅಂತಂದರೆ ನೀವು ಈ ಸ್ವಿಚ್ ವರ್ಡ್ ಮಂತ್ರ ತಂತ್ರನ ಬಳಸ್ಬೋದು. ನೀವು ಇಷ್ಟಪಟ್ಟಂತೆ ಬದುಕಬೇಕು ಅಂತಂದರೆ ನೀವು ಇದನ್ನು ಬಳಸ್ಬೋದು. ಮದುವೆ ಸಮಸ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ, ನೀವು ಮದುವೆ ಆಗೋಕ್ಕೆ ಆಗ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರು ಅಂತಂದರೂ ಕೂಡ ನೀವು ಈ ರೆಮಿಡಿಯನ್ನು, ಈ ಮಂತ್ರ ತಂತ್ರವನ್ನು ಬಳಸ್ಬೋದು. ಜೊತೆಗೆ ನೀವು ಯಾವುದಾದ್ರೂ ಒಂದು ಕೆಟ್ಟ ಶಕ್ತಿಯಿಂದ, ಭೂತ ಪ್ರೇತದಿಂದ ಬಳಲ್ತಾ ಇದ್ದರೆ, ನೀವು ಯಾವುದಾದ್ರೂ ಒಂದು ಮಾಟ ಮಂತ್ರ ಈ ಥರ ಯಾರಾದರೂ ನಿಮಗೆ ತೊಂದರೆ ಕೊಡ್ತಾ ಇತ್ತು ಅಂತಂದರೆ, ಜೊತೆಗೆ ಯಾರಾದರೂ ಕೆಟ್ಟ ಶತ್ರುವಿಂದ ನೀವು ನಿವಾರಣೆ ಮಾಡ್ಕೋಬೇಕು ಅಂತ ಇದ್ದರೆ, ನೀವು ನಿಮ್ಮ ಕೋರಿಕೆಯನ್ನು, ಇಂಟೆನ್ಷನ್ನ ಇಟ್ಕೊಂಡು ನೀವು ಇದನ್ನು ಮಾಡೋದ್ರಿಂದ ಆ ಕೆಲಸಗಳು ಆಗ್ತವೆ. ಜೊತೆಗೆ ಕೆಟ್ಟ ಶಕ್ತಿಗಳು ನಿಮ್ಮನ್ನು ಬಿಟ್ಟು ಹೋಗ್ತವೆ. ಜೊತೆಗೆ ನೀವು ಯಾವುದಾದ್ರೂ ಒಂದು ಅಸಾಧ್ಯವಾಗಿರುವಂಥ ಕೆಲಸ ಏನಾದರೂ ಆಗಿರಲಿ, ಆ ಕೆಲಸವನ್ನು ನೀವು ಇದರಲ್ಲಿ ಸಾಧಿಸ್ಕೋಬೋದು. ಆದರೆ ಹೇಳೋದ್ನಲ್ಲ, ಪ್ಯೂರ್ ಇಂಟೆನ್ಷನ್ ಅಷ್ಟೇ, ಒಳ್ಳೆತನ ನಿಮ್ಮಲ್ಲಿ ನಿಯತ್ತಿತ್ತು ಅಂತಂದರೆ ನೀವು ಇದನ್ನು ಮಾಡ್ಬೋದು. ಸರಿನಾ? ಎಷ್ಟೋ ಜನ ತುಂಬ ಕಷ್ಟಪಡ್ತಿರ್ತೀರ, ನಿಮ್ಮಲ್ಲಿರೋ ಒಳ್ಳೆತನನ ಭಗವಂತನೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. ಆದರೆ ಖಂಡಿತ ಅದಕ್ಕೆಲ್ಲ ಒಂದು ಟೈಮ್ ಬರಬೇಕು ಅಲ್ವಾ, ಅದಕ್ಕೋಸ್ಕರ ಅಷ್ಟೇ ದೇವ್ರು ನಿಮ್ಮನ್ನು ಕಾಯಿಸ್ತಾನೆ. ಸ್ನೇಹಿತರೆ, ನಿಮಗೋಸ್ಕರ ಅಂತಲೇ ಈ ರೆಮಿಡಿಯನ್ನು, ಈ ಪೂಜೆಯನ್ನು, ಈ ಮಂತ್ರವನ್ನು, ಈ ತಂತ್ರವನ್ನು, ಈ ಸ್ವಿಚ್ ವರ್ಡನ್ನು ತಂದಿದ್ದೀನಿ. ಖಂಡಿತ ಸ್ನೇಹಿತರೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊತ್ತೋದನ್ನ ಮರಿಬೇಡಿ. ಇವತ್ತು ನಾನೊಂದು ಸ್ವಿಚ್ ವರ್ಡ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಮೊದಲು ಸ್ವಿಚ್ ವರ್ಡ್ ಬಗ್ಗೆ ಹೇಳ್ತೀನಿ. ಈ ಸ್ವಿಚ್ ವರ್ಡನ್ನು ನೀವು ಬಳಸೋದ್ರಿಂದ ನಿಮ್ಮ ಕೋರಿಕೆಗಳು ಈಡೇರ್ತವೆ. ನೀವು ಎನಿ ಟೈಮ್ ಇದನ್ನು ಮಾಡ್ಬೋದು. ಸರಿನಾ? ಇದನ್ನು ನೀವು ಯಾವ ಸಮಯದಲ್ಲಿ ಶುರು ಮಾಡಬೇಕು, ಈ ಸ್ವಿಚ್ ವರ್ಡನ್ನು ನೀವು ಮಂಗಳವಾರ, ಶನಿವಾರ ಶುರು ಮಾಡಬೇಕು. ಸರಿನಾ? ಶನಿವಾರ, ಮಂಗಳವಾರ ಶುರು ಮಾಡೋದ್ರಿಂದ ನಿಮ್ಮ ಕೋರಿಕೆಗಳು ಬೇಗ ಈಡೇರ್ತವೆ. ಆದರೆ ನೀವು ಸ್ನಾನ ಮಾಡಿದ್ದು ನಿಮ್ಮ ಮನಸ್ಸಲ್ಲಿ ಒಳ್ಳೆ ಇಂಟೆನ್ಷನ್ನ ನೀವು ಇಟ್ಕೊಂಡು ಈ ಸ್ವಿಚ್ ವರ್ಡನ್ನು ಬಳಸ್ಬೋದು. ಸ್ನೇಹಿತರೆ, ಇದನ್ನು ನೀವು ಮಾಡೋದ್ರಿಂದ ನಿಮ್ಮಲ್ಲಿರೋ ಅಂಥ ಎಷ್ಟೇ ನೆಗೆಟಿವ್ ಎನರ್ಜಿಗಳು ನಿವಾರಣೆ ಆಗ್ತವೆ. ನಿಮಗೆ ಒಂದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅನ್ನೋದು ಬರುತ್ತೆ. ನೀವು ಇಷ್ಟಪಡುವ ವ್ಯಕ್ತಿಯನ್ನು ನೀವು ಆಕರ್ಷಣೆ ಮಾಡಬೇಕು ಅಂತ ಇತ್ತು ಅಂತಂದರೆ ನೀವು ಈ ಸ್ವಿಚ್ ವರ್ಡನ್ನು ಕೂಡ ಬಳಸ್ಬೋದು. ನಿಮ್ಮ ಕೆಲಸ ಯಾವುದಾದ್ರೂ ನಡಿಬೇಕು ಅಂತ ಇದ್ದರೆ, ತಕ್ಷಣದಲ್ಲಿ ಏನಾದರೂ ಒಂದು ಕೆಲಸ ಆಗಬೇಕು, ಏನಾದರೂ ಒಂದು ಹೆಲ್ಪ್ ಆಗಬೇಕು ಅಂತಂದರೂ ನೀವು ಈ ಮಂತ್ರವನ್ನು ಚಾಂಟ್ ಮಾಡಬೇಕು. ಆಯಿತಾ? ಪ್ರತಿ ಸಲ ಅಂದರೆ ಇದನ್ನು ನೀವು ಅನ್ಲಿಮಿಟೆಡ್ ಚಾಂಟ್ ಮಾಡಬೇಕು. ಒಂದು 21 ಸಲ, 51 ಸಲ, 108 ಸಲ, ಮಿನಿಮಮ್ 108 ಸಲ, ಅದಕ್ಕಿಂತ ಜಾಸ್ತಿ ನೀವು ಚಾಂಟ್ ಮಾಡಿದಷ್ಟು ಇದಕ್ಕೆ ಪವರ್ ಜಾಸ್ತಿ. ನಿಮಗೆ ಕೆಲಸ ಆಗೋಕ್ಕೆ ಬೇಗ ಶುರುವಾಗುತ್ತೆ. ಸರಿನಾ? ಇದು ಅನ್ಲಿಮಿಟೆಡ್ ಸ್ವಿಚ್ ವರ್ಡು. ಅನ್ಲಿಮಿಟೆಡ್ ಆಗಿ ನೀವು ಇದನ್ನು ಚಾಂಟ್ ಮಾಡಬೇಕು. ಸರಿನಾ? ನಿಮ್ಮ ಕೋರಿಕೆಯನ್ನು, ಇಂಟೆನ್ಷನನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಸರಿನಾ? ಮನಸ್ಸಲ್ಲಿ ಇಟ್ಕೊಂಡು ನೀವು ಆ ಕೆಲಸ ಆಲ್ರೆಡಿ ಆಗ್ತಾ ಇದೆ ಅಂತ ಫೀಲ್ ಮಾಡಿಕೊಂಡು ಆ ಭಗವಂತನನ್ನು, ಯಾರನ್ನು, ಶ್ರೀರಾಮ ಮತ್ತು ಆಂಜನೇಯ ಸ್ವಾಮಿಯನ್ನು ನೀವು ನೆನೆಸ್ಕೊಂಡು ಈ ಸ್ವಿಚ್ ವರ್ಡನ್ನು ನೀವು ಚಾಂಟ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಆ ಸ್ವಿಚ್ ವರ್ಡ್ ಏನು ಅಂತಂದರೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ರಾಮಾಯ ಹನುಮತೆ, ರಾಮಾಯ ಹನುಮತೆ, ರಾಮಾಯ ಹನುಮತೆ ಅಂತ ಅನ್ಲಿಮಿಟೆಡ್ ಚಾಂಟ್ ಮಾಡಬೇಕು. ಹೇಳ್ತಾ ಇದ್ದೀನಿ ಅಲ್ವಾ, ಅನ್ಲಿಮಿಟೆಡ್ ಚಾಂಟ್ ಮಾಡಬೇಕು. ಸ್ವಿಚ್ ವರ್ಡ್ ಅದು. ಎನಿ ಟೈಮ್ ನೀವು ಯಾವುದೇ ಥರದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ರು ನೀವು ಇದನ್ನು ಚಾಂಟ್ ಮಾಡ್ತಾ ಇರ್ಬೋದು. ಸರಿನಾ? ಈ ಸ್ವಿಚ್ ವರ್ಡ್ನ ಶಕ್ತಿ ನಿಮ್ಮ ದೇಹಕ್ಕೆ ಬರಬೇಕು ಅಂದರೆ ಏನು ಮಾಡಬೇಕು? ನೀವು 1 ಗ್ಲಾಸ್ ನೀರು ತಗೊಳ್ಳಿ. ಆ ನೀರಲ್ಲಿ ನೀವು 21 ಸಲ ಆ ಮಂತ್ರವನ್ನು, ಆ ಸ್ವಿಚ್ ವರ್ಡನ್ನು ಹೇಳಬೇಕು. ಸರಿನಾ? ರಾಮಾಯ ಹನುಮತೆ, ರಾಮಾಯ ಹನುಮತೆ ಅಂತ ನೀವು ಆ ನೀರಿಗೆ ಹೇಳಿಬಿಟ್ಟು ಆ ನೀರನ್ನು ಕುಡಿಬೇಕು. ಅದರಿಂದ ಆ ಮಂತ್ರದ ಶಕ್ತಿ ನಿಮ್ಮ ದೇಹವನ್ನು
ತಲುಪತ್ತೆ, ಸರಿನಾ. ನಿಮ್ಮ ದೇಹ, ನಿಮ್ಮ ಬಾಡಿನ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಮನಸ್ಸು ಕೂಡ ಸ್ಟ್ರಾಂಗ್ ಆಗುತ್ತೆ. ನೀವು ಏನೇ ಮಾಡಬೇಕು ಅಂದರೂ ಒಂದು ನಂಬಿಕೆ, ಕಾನ್ಫಿಡೆನ್ಸ್ ಅನ್ನೋದು ನಿಮ್ಮ ಜೊತೆಯಲ್ಲಿ ಸದಾ ಇರುತ್ತೆ. ಆ ಭಗವಂತನ ಶಕ್ತಿ ನಿಮ್ಮ ಜೊತೆಯಲ್ಲಿ ಸದಾ ಇರುತ್ತೆ, ಸರಿನಾ. ಖಂಡಿತ ಇದನ್ನು ಫಾಲೋ ಮಾಡಿ. ಈಗ ನೆಕ್ಸ್ಟು ಮಂತ್ರ ಮತ್ತು ತಂತ್ರ. ಈ ಸ್ವಿಚ್ ವರ್ಡ್ ಜೊತೆಗೆ ಪವರ್ಫುಲ್ ಮಂತ್ರ, ತಂತ್ರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಮಂತ್ರ ಏನು ಅಂದರೆ ಅದು ಕಾರ್ಯಸಿದ್ಧಿ ಮಂತ್ರ. ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಕೆಲಸ ಅರ್ಧದಲ್ಲಿ ನಿಂತಿತ್ತು ಅಂತಂದರೆ ನೀವು ಈ ಮಂತ್ರವನ್ನು ಪಠಿಸ್ಬೇಕು. ಆಗಲೇ ಹೇಳ್ದಂಗೆ ಇದು ನಿಮ್ಮ ಜೀವನದಲ್ಲಿರೋವಂಥ ಗ್ರಹ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಈಗ ಮದುವೆ ಆಗಬೇಕು ಅಂತಂದರೆ ಎಷ್ಟೋ ಜನಕ್ಕೆ ದೋಷಗಳಿರ್ತವೆ ಅಲ್ವಾ, ಗ್ರಹ ದೋಷಗಳಿರ್ತವೆ. ಅದರಿಂದ ಈಚೆ ಬರೋದಕ್ಕೆ ತುಂಬಾ ಕಷ್ಟಪಡ್ತಿರ್ತೀರ. ಆದರೆ ನೀವು ಈ ಮಂತ್ರವನ್ನು ಚಾಂಟ್ ಮಾಡೋದ್ರಿಂದ, ಈ ಸ್ವಿಚ್ ವರ್ಡ್ ಜೊತೆ ಈ ಮಂತ್ರ ತಂತ್ರವನ್ನು ನೀವು ಮಾಡೋದ್ರಿಂದ ನಿಮ್ಮ ಕೋರಿಕೆಯನ್ನು ಆ ಭಗವಂತ ಬೇಗ ಈಡೇರಿಸ್ತಾನೆ. ಗ್ರಹ ದೋಷಗಳು ನಿವಾರಣೆ ಆಗ್ತವೆ. ಯಾವುದೇ ಒಂದು ಅಸಾಧ್ಯ ಕೆಲಸವನ್ನು ಸಾಧಿಸೋವಂಥ ಕೆಲಸ ಮಾಡುತ್ತೆ ಈ ಮಂತ್ರ, ಸರಿನಾ. ಅಸಾಧ್ಯ ಕೆಲಸ ಅಂದಾಗಲೇ ನೀವು ಅರ್ಥ ಮಾಡ್ಕೊಬಿಡ್ಬೇಕು. ಅದು ಎಷ್ಟು ಕಷ್ಟದ್ದೇ ಕೆಲಸ ಆಗಿರಲಿ, ಇಷ್ಟು ವರ್ಷದಲ್ಲಿ ನೀವು ಅದನ್ನು ಈಡೇರಿಸೋಕ್ಕೆ, ಅದನ್ನು ಮಾಡೋಕ್ಕೆ ಆಗಿಲ್ಲ ಅಂದರೂ ಕೂಡ ನೀವು ಈ ಮಂತ್ರದಿಂದ ನಿಮ್ಮ ಕೆಲಸವನ್ನು ಮಾಡ್ಕೋಬೋದು. ಆದರೆ ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಮ ಇಂಟೆನ್ಷನ್ ಶುದ್ಧವಾಗಿರಬೇಕು, ಸರಿನಾ. ನೀವು ಇಷ್ಟಪಡುವಂಥ ವ್ಯಕ್ತಿ, ನೀವು ಯಾವ್ದಾದ್ರು ಒಂದು ಹುಡುಗಿಯನ್ನೇ ಆಗಲಿ ಹುಡುಗನನ್ನೇ ಆಗಲಿ ಇಷ್ಟಪಟ್ಟಿದ್ದೀರಾ, ಆಯಿತಾ. ನಿಮ್ಮ ಪ್ರೀತಿ ಶುದ್ಧವಾಗಿದೆ, ಪ್ಯೂರ್ ಆಗಿದೆ. ಆದರೆ ಅವ್ರನ್ನ ಬಳಸ್ಕೊಂಡು ಬಿಡೋ ಅಂಥ ಪ್ರೀತಿ ಆಗಿರಬಾರ್ದು, ಸರಿನಾ. ಅವರ ಜೊತೇಲಿ ಬದುಕಬೇಕು, ಸಾಯಬೇಕು. ಬದುಕಿದ್ರೆ ಅವ್ರ ಜೊತೆಲೇ ಇರಬೇಕು, ಸತ್ತರೆ ಅವ್ರ ಜೊತೆಲೇ ಸಾಯಬೇಕು ಅನ್ನೋ ಪ್ರೀತಿ ಇರಬೇಕು. ಅವ್ರನ್ನ ಯಾವಾಗಲೂ ಚೆನ್ನಾಗಿ ನೋಡ್ಕೋತೀನಿ, ಅವ್ರ ಜೊತೆ ಬದುಕಬೇಕು ಅನ್ನೋ ಆಸೆ ಇರಬೇಕು, ಸರಿನಾ. ಅಂಥ ಪ್ರೀತಿ, ಪ್ಯೂರ್ ಇಂಟೆನ್ಷನ್. ಅಕಸ್ಮಾತ್ ಅವ್ರು ನಿಮಗೆ ಸಿಗದೇ ಇದ್ರು, ಅವ್ರು ಎಲ್ಲೇ ಇದ್ರು ಚೆನ್ನಾಗಿರಲಿ ಅನ್ನೋ ಮನಸ್ಥಿತಿ ಇದ್ದರೆ ಮಾತ್ರ ನಿಮ್ಮದು ಶುದ್ಧವಾದ ಪ್ರೀತಿ ಅಂತ ಅರ್ಥ. ನೀವು ಅಂಥ ಶುದ್ಧವಾದ ಪ್ರೀತಿ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತಂದರೆ ಅವ್ರಿಗೆ ಕಷ್ಟ ಕೊಡದೇನೆ ನೀವು ಕೂತಲ್ಲೇ ನಿಂತಲ್ಲೇ ನಿಮ್ಮ ಮನೆಯಲ್ಲೇ ನೀವು ಈ ಪ್ರಯೋಗವನ್ನು ಮಾಡೋದ್ರಿಂದ, ಈ ಸ್ವಿಚ್ ವರ್ಡು ಮಂತ್ರ ತಂತ್ರವನ್ನು ಬಳಸೋದ್ರಿಂದ ನೀವು ಇಷ್ಟಪಡುವಂಥ ಪ್ರೀತಿ ನಿಮ್ಮ ಜೀವನದಲ್ಲಿ ನಿಮಗೆ ವಾಪಸ್ ಸಿಗುತ್ತೆ. ಅವ್ರು ಬಿಟ್ಟೋಗಿರಲಿ, ಯಾರಾದರೂ ಮಾತು ಕೇಳ್ಕೊಂಡು ಅವ್ರು ದೂರ ಆಗಿರಲಿ, ಅವ್ರ ಮನಸ್ಸೇ ಬದಲಾಗಿರಲಿ, ಮೂರನೇ ವ್ಯಕ್ತಿಯಿಂದ ದೂರ ಆಗಿರಲಿ, ಏನೇ ಒಂದು ಸಮಸ್ಯೆ ಇದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಪ್ರೀತಿ ಶುದ್ಧವಾಗಿದ್ದರೆ ಅವರು ನಿಮಗೆ ವಾಪಸ್ ಸಿಗ್ತಾರೆ. ಜೊತೆಗೆ ಹೇಳೋದ್ನಲ್ಲ, ಯಾವುದೇ ಥರದ ಸಮಸ್ಯೆಗಳು, ಭಯ, ಭೀತಿ, ಭೂತ ಪ್ರೇತಗಳ ಕಾಟ ಇತ್ತು ಅಂತಂದರು, ಮಾಟ ಮಂತ್ರಗಳ ಭಯ ಇತ್ತು ಅಂತಂದರು, ಯಾವುದೇ ಥರದ ಅಸಾಧ್ಯ ಕೆಲಸಗಳನ್ನು ನೀವು ಸಾಧಿಸ್ಕೋಬೇಕು ಅಂತಂದರೆ ಈ ತಂತ್ರವನ್ನು ಮಾಡಿ. ಸ್ನೇಹಿತರೆ, ಟೆಕ್ನಿಕ್ಕಿಗೆ ಬೇಕಾಗಿರೋವಂಥ ವಸ್ತುಗಳನ್ನು ಹೇಳಿಬಿಡ್ತೀನಿ, ಫಸ್ಟ್ ಕೇಳಿ. ಆ ಟೆಕ್ನಿಕ್ ಜೊತೆಯಲ್ಲಿ ಮಂತ್ರ ಕೊಡ್ತೀನಿ ನಿಮಗೆ. ಸ್ನೇಹಿತರೆ, ಇದಕ್ಕೆ ಒಂದು ಬಿಳಿ ಹಾಳೆ ಜೊತೆಗೆ ಒಂದು ಕೆಂಪು ಪೆನ್ನು, ಇದಕ್ಕೆ ಹಚ್ಚೋಕ್ಕೆ ಒಂದು ಕೇಸರಿ ಕುಂಕುಮ ಅಥವಾ ಅರಿಶಿಣ ಅಥವಾ ನಾರ್ಮಲ್ ಕುಂಕುಮ ಆದರೂ ಸರಿ, ಇದೆರಡು ಇಲ್ಲಾಂದರೆ ನಾರ್ಮಲ್ ಕುಂಕುಮ, ಜೊತೆಗೆ ಒಂದು ದೀಪ ಹಚ್ಚೋಕ್ಕೆ ನಿಮಗೆ ಬೇಕಾಗಿರೋದು ಸಾಸಿವೆ ಎಣ್ಣೆ. ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ. ಈಗ ನೀವು ಏನು ಮಾಡಬೇಕು, ಇದನ್ನು ನೀವು ಯಾವ ದಿನ ಶುರು ಮಾಡಬೇಕು ಅಂತಂದರೆ, ಇದನ್ನು ನೀವು ಮಂಗಳವಾರ ಅಥವಾ ಶನಿವಾರ ಶುರು ಮಾಡಿ. ಅದು ಆ ದಿನ ಹುಣ್ಣಿಮೆ ಅಮಾವಾಸ್ಯೆ ಇದ್ದರೂ ಒಳ್ಳೆಯದು. ಒಳ್ಳೆಯ ಟೈಮ್ ನೋಡಿಕೊಂಡು ಶುರು ಮಾಡಿ. ಇದನ್ನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೂ ಸರಿ, ಅಥವಾ ಬ್ರಾಹ್ಮಿ ಮುಹೂರ್ತ ಅಂದರೆ 6 ಗಂಟೆ ಒಳಗಡೆ ನೀವು ಇದನ್ನು ಮಾಡಿದ್ರೂ ಸರಿ, ಅಥವಾ ರಾತ್ರಿ ಮಲಗೋ ಮುಂಚೆ ನೀವು ಇದನ್ನು ಮಾಡಿದ್ರೆ ಇನ್ನೂ ಒಳ್ಳೆಯದು, ಸರಿನಾ. ನೀವೇನು ಮಾಡ್ತೀರಾ, ಆ ಒಂದು ದೀಪವನ್ನು ಹಚ್ಕೊಳ್ಳಿ, ಸರಿನಾ. ದೇವ್ರ ಮನೆ, ರೂಮು, ಹಾಲು ಎಲ್ಲೋ ಒಂದು ಕಡೆ ನೀವು ನಿಮಗೆ ಕಂಫರ್ಟಬಲ್ ಇರಬೇಕು. ನೀವು ಮಾಡೋದು ನಿಮಗೆ ಸಮಾಧಾನ ತರಬೇಕು, ಸರಿನಾ. ಕಂಫರ್ಟಬಲ್ ಇರೋವಂಥ ಜಾಗದಲ್ಲಿ ಕೂತ್ಕೊಂಡು ಒಂದು ದೀಪವನ್ನು ಹಚ್ಚಿ. ಆ ದೀಪದಲ್ಲಿ ಸಾಸಿವೆ ಎಣ್ಣೆ ದೀಪ ಹಚ್ತೀರ ಅಲ್ವಾ. ಬೈ ಚಾನ್ಸ್ ನಿಮಗೆ ಸಾಸಿವೆ ಎಣ್ಣೆ ಸಿಕ್ಕಲಿಲ್ಲ ಅಂತಂದರೆ ಒಂದು ಮಾಮೂಲಿ ದೀಪದ ಎಣ್ಣೆನೇ ಹಾಕಿ, ಜೊತೆಗೆ ಸ್ವಲ್ಪ ಒಂದು ಬಿಳಿ ಸಾಸಿವೆ ಹಾಕಿಬಿಟ್ಟು ಹಸಿ, ಸರಿನಾ. ಇದನ್ನು ಮಾಡಿ ದೀಪ ಹಸಿದ ಮೇಲೆ ನೀವೇನು ಮಾಡ್ತೀರಾ, ನಿಮ್ಮ ಇಂಟೆನ್ಷನ್ ಏನಿದೆ, ನೀವು ಎಕ್ಸಾಂಪಲ್ಗೆ ಈಗ ನನಗೆ ಈ ಕೆಲಸ ಆಗಿದೆ, ಯಾವುದಾದ್ರು ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಳ್ಳಿ. ಆ ಕೆಲಸವನ್ನು ನೀವು, ನನಗೆ ಈ ಕೆಲಸ ಆಗಿದ್ದಕ್ಕೆ ಧನ್ಯವಾದಗಳು, ಸರಿನಾ, ಥ್ಯಾಂಕ್ ಯು. ಅದಕ್ಕೆ ಯೂನಿವರ್ಸ್ ಅನ್ನೋ ಪದವನ್ನು ಸೇರಿಸಿ, ಇಲ್ಲ ಭಗವಂತನಿಗೆ ಧನ್ಯವಾದ ಅಂತ ನೀವು ಸೇರಿಸ್ಕೊಳ್ಳಿ, ಸರಿನಾ. ನನಗೆ ಈ ಕೆಲಸ ಆಗಿದ್ದಕ್ಕೆ ಥ್ಯಾಂಕ್ ಯು ಅಂತ ನೀವು ಸೇರಿಸ್ಕೊಂಡು ದೇವರಿಗೆ ಒಂದು ಥ್ಯಾಂಕ್ ಯು ಅನ್ನು ಹೇಳಿಕೊಂಡು ನೀವು ಬರೀಬೇಕು. ನಿಮ್ಮ ಇಂಟೆನ್ಷನ್ ಈಗಾಗಲೇ ಆಗಿದೆ ಅಂತ ನೀವು ಫೀಲ್ ಮಾಡಬೇಕು, ಸರಿನಾ. ನೀವೇನು ಮಾಡ್ತೀರಾ,
ಪೇಪರು ಚಿಕ್ಕದು ಬೇಡ, ಸ್ವಲ್ಪ ದೊಡ್ಡದು ತೊಗೊಳ್ಳಿ. ನಿಮ್ಮ ಇಂಟೆನ್ಷನನ್ನು ನೀವು ಆಲ್ರೆಡಿ ಆಗಿದೆ ಅಂತೇಳಿ ಅದನ್ನು ನೀವು ಒಂದು 21 ಸಲ ನೀವು ಬರಿಬೇಕು. ಸರಿನಾ? 21 ಸಲ ನೀವು ಸೇಮ್ ಇಂಟೆನ್ಷನನ್ನು ಅಂದರೆ 21 ಸಲ ನೀವು ನಂಬರ್ಸ್ ಹಾಕ್ಕೊಂಡು ಬರೀರಿ. ಸರಿನಾ? ಆ ಪೇಪರಲ್ಲಿ ಬರೀರಿ. ಬರೆದುಬಿಟ್ಟು ನೀವೇನು ಮಾಡ್ತೀರಾ, ಆ ಪೇಪರ್ಗೆ ಈ ಕೇಸರಿ ಅರಿಶಿನ ಅಥವಾ ಕುಂಕುಮ, ಕೇಸರಿ ಕುಂಕುಮ ಅರಿಶಿನ ಹಾಕ್ಬಿಟ್ಟು ಪೇಪರ್ನ 4 ಮೂಲೆಗೂ ಹಾಕಿಬಿಟ್ಟು ಆನಂತರ ಅದನ್ನು ಕೈಯಲ್ಲಿ ಹಿಡ್ಕೊಳ್ಳಿ. ಸರಿನಾ? ಕೈಯಲ್ಲಿ ಹಿಡ್ಕೊಂಡು ನೀವು ಆ ಶ್ರೀರಾಮನನ್ನು, ಹನುಮಂತನನ್ನು ನೆನೆಸ್ಕೊಂಡು ನೀವು ಈ ಮಂತ್ರವನ್ನು ಹೇಳಬೇಕಾಗತ್ತೆ. ಸರಿನಾ? ಫಸ್ಟು ಮಂತ್ರ ಹೇಳೋ ಮುಂಚೆ ಈ ರಾಮಾಯ ಹನುಮತೆ ಅನ್ನೋ ಸ್ವಿಚ್ ವರ್ಡನ್ನು 21 ಸಲ ಹೇಳಬೇಕು. ಸರಿನಾ? 21 ಸಲ ಹೇಳಿಬಿಟ್ಟು ಈಗ ನಾನು ಹೇಳ್ಕೊಡೋಂಥ ಈ ಮಂತ್ರವನ್ನು 108 ಸಲ ನೀವು ಚಾಂಟ್ ಮಾಡಬೇಕು, ಜಪ ಮಾಡಬೇಕು. ಸರಿನಾ? ನಿಮ್ಮ ಕೋರಿಕೆ ಆಲ್ರೆಡಿ ಆಗಿದೆ ಅಂತಲೇ ನೀವು ಫೀಲ್ ಮಾಡಿಕೊಂಡು ಆ ಭಗವಂತನಲ್ಲಿ ನೀವು ಪೂರ್ತಿ ಇನ್ವಾಲ್ವ್ ಆಗಬೇಕು. ಆಯಿತಾ? ಪೂರ್ತಿ ಇನ್ವಾಲ್ವ್ ಆಗಬೇಕು. ಭಕ್ತಿಯಿಂದ, ತುಂಬ ಎಮೋಷ್ನಲ್ಲು ಫೀಲಿಂಗು, ಭಕ್ತಿಯಿಂದ ನೀವು ಈ ಮಂತ್ರವನ್ನು ಹೇಳ್ತಾ ಇರಬೇಕಾಗತ್ತೆ. ಸ್ನೇಹಿತರೆ, ಮಂತ್ರವನ್ನು ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಂ ಹನುಮತೇ ನಮಃ, ಮಮ ಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ. ಓಂ ಹನುಮತೇ ನಮಃ, ಮಮ ಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ. ನಿಮ್ಮ ಕಾರ್ಯವನ್ನು ನೀವು ಸಿದ್ಧಿ ಮಾಡ್ಕೋತಾ ಇದ್ದೀರಾ, ಭಗವಂತನಲ್ಲಿ ನೀವು ಲೀನವಾಗಿದ್ದೀರಾ. ಪೂರ್ತಿಯಾಗಿ ನಿಮ್ಮ ಮನಸ್ಸನ್ನು ನೀವು ನಿಮ್ಮ ಭಗವಂತನಿಗೆ ಅರ್ಪಿಸಿ, ನಿಮ್ಮ ಪ್ರೀತಿ, ನಿಮ್ಮ ಫೀಲಿಂಗ್ಸು, ನಿಮ್ಮ ಎಮೋಷ್ನಲ್ಲು, ನಿಮ್ಮ ಕೆಲಸ ಏನಾಗಬೇಕು ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಪ್ಯೂರ್ ಇಂಟೆನ್ಷನ್ ಇಟ್ಕೊಂಡು ಈ ಮಂತ್ರವನ್ನು ನೀವು 108 ಸಲ ಜಪ ಮಾಡ್ತೀರಾ. ಸರಿನಾ? 21 ಸಲ ರಾಮಾಯ ಹನುಮತೆ ಹೇಳ್ತೀರಾ. ಅದಾದಮೇಲೆ ಈ ಮಂತ್ರವನ್ನು 108 ಸಲ ಹೇಳ್ತೀರಾ. ಎಷ್ಟು ದಿನ ಹೇಳಬೇಕು? ಸರಿನಾ? ಫಸ್ಟು ಹೇಳ್ಬಿಡ್ತೀನಿ ಕೇಳಿ. ಇದನ್ನು ನೀವು ಮಾಡಿದ ಮೇಲೆ ನೀವೇನು ಮಾಡ್ತೀರಾ, ದೀಪ ಉರಿಯೋ ತನಕ ಉರಿಲಿ, ಆಫ್ ಮಾಡೋಕ್ಕೆ ಹೋಗಬೇಡಿ. ಸರಿನಾ? ಅದಾಗದೇ ಆಫ್ ಆಗಬೇಕು. ಕೊನೆಯಲ್ಲಿ ಮಂತ್ರ ಎಲ್ಲ ಹೇಳಿದ್ಮೇಲೆ ಆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ನನ್ನ ಕೋರಿಕೆನ ಈಡೇರಿಸಿದ್ಯಾ ಅನ್ನೋ ನಂಬಿಕೆಯಿಂದನೇ ನೀವು ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ ಆ ಪೇಪರನ್ನು ಏನು ಮಾಡ್ತೀರಾ, ನೀವು ಒಂದು ಡಬ್ಬದಲ್ಲಿ ಹಾಕಿ ಎತ್ತಿ ಇಟ್ಬಿಡಿ. ಸರಿನಾ? ನಿಮ್ಮ ಬೇರೋ ಬಟ್ಟೆ ಇಡೋ ಜಾಗ, ಬುಕ್ಸ್ ಇಡೋ ಜಾಗ, ಯಾವ್ದಾದ್ರು ಒಂದು ಜಾಗದಲ್ಲಿ ಅದನ್ನು ಸೇಫಾಗಿ ಎತ್ತಿ ಮಡಗ್ಬಿಡಿ. ನೆಕ್ಸ್ಟ್ ಏನು ಮಾಡ್ತೀರಾ, ಮಾರನೇ ದಿನ ಇವತ್ತು ಶುರು ಮಾಡ್ತೀರಾ, ಮತ್ತು ನಾಳೆ ಏನು ಮಾಡ್ತೀರಾ, ಹೊಸ ಪೇಪರ್ ತೊಗೋತೀರಾ, ಸೇಮ್ ಇಂಟೆನ್ಷನ್ ಬರಿತೀರಾ. ದಿನಕ್ಕೊಂದೊಂದು ಬರಿಬೇಡಿ. ಆಯಿತಾ? ದಿನಕ್ಕೊಂದೊಂದು ಬರೆದ್ರೆ ಯಾವ ಕೆಲಸನೂ ಆಗೋಲ್ಲ. ಒಂದೇ ಇಂಟೆನ್ಷನ್, ಆ ಕೆಲಸ ಆಗೋವರೆಗೂ ನೀವು ಅದೇ ಇಂಟೆನ್ಷನನ್ನು ಬರಿಬೇಕು. ಮಾಮೂಲಿ ಹೇಳೋದ್ನಲ್ಲ, ನಿಮ್ಮ ಇಂಟೆನ್ಷನ್ ಈಗಾಗಲೇ ಈಡೇರಿದೆ, ನಿಮ್ಮ ಕೋರಿಕೆ ಈಗಾಗಲೇ ಈಡೇರಿದೆ ಅಂತಲೇ ನೀವು ಫೀಲ್ ಮಾಡ್ಕೋಬೇಕು. ಥ್ಯಾಂಕ್ ಯೂನ ಸೇರಿಸ್ಕೊಂಡು ಬರೀರಿ. ಇಲ್ಲ ಫಸ್ಟೇ ಥ್ಯಾಂಕ್ ಯು ಹೇಳಿ ಕೊನೆಯಲ್ಲಿ ಇಂಟೆನ್ಷನನ್ನು ಬರೀರಿ. ಇಲ್ವಾ, ಒಂದು ಸೆಂಟೆನ್ಸ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಆಯಿತಾ? ಥ್ಯಾಂಕ್ ಯು ನನಗೆ ಈ ಕೆಲಸ ಆಗಿದ್ದಕ್ಕೆ, ಥ್ಯಾಂಕ್ ಯು ಭಗವಂತ ನನಗೆ ಈ ಕೆಲಸ ಆಗಿದ್ದಕ್ಕೆ, ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಈ ಕೆಲಸ ಆಗಿದ್ದಕ್ಕೆ. ಯೂನಿವರ್ಸ್ ಅಂದರೆ ಏನು? ಭಗವಂತನೇ ಅಲ್ವಾ? ನೀವು ಯಾವುದೇ ವರ್ಡ್ ಆದರೂ ಸರಿ, ನಿಮಗೆ ಯಾವುದು ಸೂಟ್ ಆಗುತ್ತೆ, ನಿಮ್ಗೆ ಯಾವುದು ಸರಿ ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಅನಿಸೋದನ್ನು ನೀವು ಕ್ರಿಯೇಟ್ ಮಾಡಿಕೊಂಡು 21 ಸಲ ಬರೀರಿ. ಬರೆದ್ಬಿಟ್ಟು ಮಾಮೂಲಿ ಕೈಲಿ ಹಿಡ್ಕೊಂಡು ಮಾಮೂಲಿ ರಿಪೀಟ್ ದ ಮಂತ್ರನ ರಿಪೀಟ್ ಮಾಡಿ ಹೇಳ್ಕೊಳ್ಳಿ. ಮತ್ತು ಹೇಳ್ಕೊಂಡ್ಮೇಲೆ ಪೇಪರ್ನ ಮತ್ತೆ ತೊಗೊಂಡೋಗಿ ಸೇಫಾಗಿ ಎತ್ತಿಡಿ. ನೀವೇನು ಮಾಡ್ತೀರಾ, ಇದನ್ನು ನೀವು ನಿಮ್ಮ ಕೋರಿಕೆ ಈಡೇರೋವರೆಗೂ ಮಾಡಬೇಕು. ಸರಿನಾ? ಅದು 1 ವಾರ ಆಗಿರ್ಬೋದು, 21 ದಿನ ಆಗಿರ್ಬೋದು, 48 ದಿನ ಆಗಿರ್ಬೋದು. ನೀವು ಸಂಕಲ್ಪ ಮಾಡ್ಕೊಳ್ಳಿ ಎಷ್ಟು ದಿನ ಮಾಡ್ತೀನಿ ಅಂತ. ಸರಿನಾ? ನೀವು ನಿಮ್ಮ ಕೋರಿಕೆ ಚಿಕ್ಕದಾಗಿದ್ದರೆ ಕೆಲಸನೂ ಬೇಗ ಆಗುತ್ತೆ. ಸರಿನಾ? ಕೋರಿಕೆ ದೊಡ್ಡದಾಗಿತ್ತು ಅಂತಂದರೆ ಲಾಂಗ್ ಟೈಮ್ ಇಟ್ಕೊಳ್ಳಿ. ಸರಿನಾ? ಭಗವಂತ ನನಗೆ ಈ ಕೆಲಸ ಆಗೋ ಹಾಗೆ ಮಾಡಪ್ಪ, ನಾನು ಈ ಮಂತ್ರ ಜಪವನ್ನು ಇಷ್ಟು ದಿನ ಮುಂದುವರಿಸ್ತೀನಿ. ಸರಿನಾ? 48 ದಿನ ಮಿನಿಮಮ್ ನೀವು ಇದನ್ನು ಮಾಡಿ. ಸರಿನಾ? ಅದಾದಮೇಲೂ ರಿಸಲ್ಟ್ ಬರ್ಬೋದು, ಮುಂಚೆನೂ ರಿಸಲ್ಟ್ ಬರ್ಬೋದು, ಯಾರಿಗೊತ್ತು, ಹೇಳೋಕ್ಕಾಗಲ್ಲ. ನಿಮ್ಮ ಭಕ್ತಿ ಎಷ್ಟು ಪ್ಯೂರ್ ಇದೆಯೋ, ನಿಮ್ಮ ಮನಸ್ಸು ಎಷ್ಟು ಒಳ್ಳೇದಿದೆಯೋ ಅದ್ರ ಮೇಲೆ ನಿಮಗೆ ರಿಸಲ್ಟ್ ಖಂಡಿತ ಬರುತ್ತೆ. ಸರಿನಾ? ಖಂಡಿತ ನಂಬಿಕೆಯಿಂದ ಮಾಡಿ. ನಂಬಿಕೆ ಇಲ್ಲದೆ ಏನೂ ಮಾಡಿದ್ರೂ ಯಾವುದು ಫಲ ಕೊಡಲ್ಲ. ನಂಬಿಕೆ ಇದ್ದರೆ ಮಾತ್ರ ನೀವು ಇದನ್ನು ಮಾಡಬೇಕು. ಸರಿನಾ? ಪ್ಯೂರ್ ಇಂಟೆನ್ಷನ್, ಮನಸ್ಸಲ್ಲಿ ನಂಬಿಕೆ ಇರಬೇಕು, ದೇವ್ರ ಮೇಲೆ ಭಕ್ತಿ ಇರಬೇಕು, ನಿಮ್ಮಲ್ಲಿ ನಿಯತ್ತಿರಬೇಕು. ಸರಿನಾ? ಅದಿದ್ದರೆ ಮಾತ್ರ ಇದು ವರ್ಕ್ ಆಗುತ್ತೆ. ಯಾವುದೇ ಇಂಟೆನ್ಷನ್ ಇಟ್ಕೊಂಡು ಒಳ್ಳೆ ಕೆಲಸಕ್ಕೆ ನೀವು ಇದನ್ನು ಬಳಸಿ. ದಯವಿಟ್ಟು ಯಾರನ್ನೂ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಡಿ. ಮಾಡಿದ್ರು ದೇವ್ರು ಕೊಡಲ್ಲ ಬಿಡಿ. ಆಯಿತಾ? ಪ್ರಯತ್ನ ಮಾಡಿದ್ರು ದೇವ್ರು ಕೊಡಲ್ಲ. ಒಳ್ಳೆಯದಕ್ಕೆ ಮಾತ್ರ ಇದನ್ನು ಬಳಸಿ. ಸ್ನೇಹಿತರೆ, ಈ ಪೇಪರನ್ನು ಈಗ ನಿಮ್ಮ ಇಂಟೆನ್ಷನು 48 ದಿನ ಆದಮೇಲೆ ಈ ಪೇಪರ್ಗಳನ್ನು ಏನು ಮಾಡಬೇಕು, ಈ ಪೇಪರನ್ನು ನೀವು ಯಾವುದಾದ್ರೂ ಹರಿಯೋ ನದಿನಲ್ಲಿ ತೊಗೊಂಡೋಗಿ ಹಾಕಿ ಅಥವಾ ಮರದ ಕೆಳಗಡೆ ಹಾಕಿಬಿಟ್ಟು ಬನ್ನಿ. ಸರಿನಾ? ನಿಮ್ಮ ಕೋರಿಕೆ ಈಡೇರಿದ ಮೇಲೆ
ಈ ಸಂಕಲ್ಪ ನೀವು ಎಷ್ಟು ದಿನ ಮಾಡಿರ್ತೀರೋ ಅಷ್ಟು ದಿನ ಮುಗಿದ ಮೇಲೆ ನೀವು ಇದನ್ನು ಮಾಡಿಬಿಟ್ಟು ಬಂದರೆ ಸಾಕು, ಸರಿನಾ? ಈ ತಂತ್ರದ ಬಗ್ಗೆ ಯಾರಿಗೂ ಹೇಳ್ಕೋಬೇಡಿ, ಸರಿನಾ? ಜೊತೆಗೆ ನಾನು ದೀಪ ಹೇಳಿದ್ನಲ್ಲ, ಪ್ರತಿದಿನ ದೀಪವನ್ನು ಶುದ್ಧ ಮಾಡಿ ಆಯಿತಾ. ಒಂದೇ ದೀಪ ಇಟ್ಕೊಂಡು ಅದಕ್ಕೆ ಹಚ್ತಕ್ಕೆ ಹೋಗಬೇಡಿ. ಆಮೇಲೆ ಒಂದೇ ಬತ್ತಿ ಹಾಳಾಗಿಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ ಅಂತ ಮಾಡೋಕ್ಕೆ ಹೋಗಬೇಡಿ. ಪ್ರತಿದಿನ ಹೊಸ ದೀಪ, ಅದೇ ದೀಪವನ್ನು ಕ್ಲೀನ್ ಮಾಡಿಬಿಟ್ಟು ಬತ್ತಿನೂ ಹೊಸದಾಕ್ಬಿಟ್ಟು ನೀವು ಮಾಡಬೇಕು, ಆಯಿತಾ. ಒಂದು ಸಾಸಿವೆ ಎಣ್ಣೆ ಡಬ್ಬನ ತಂದು ಇಟ್ಕೊಳ್ಳಿ, ನಿಮ್ಮ ಕೆಲಸ ಆಗೋಕ್ಕೆ ಮಾಡಬೇಕು, ಆಯಿತಾ. ಎಣ್ಣೆ ಡಬ್ಬ ಇಟ್ಕೊಂಡು ನೀವು ಇದನ್ನು ಪ್ರತಿದಿನ ಮಾಡ್ತಾ ಬನ್ನಿ, ಸರಿನಾ ಸ್ನೇಹಿತರೆ? ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೀವು ಇದನ್ನು ಮಾಡಿದ ಮೇಲೆ ಬರೋ ರಿಸಲ್ಟನ್ನು ಕೂಡ ನನಗೆ ತಿಳಿಸೋದನ್ನು ಮರಿಬೇಡಿ, ಸರಿನಾ ಸ್ನೇಹಿತರೆ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಗಳಿಗೆ ಶೇರ್ ಮಾಡಿ. ಮತ್ತು ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದರೆ ಖಂಡಿತ ನನಗೆ ವಾಟ್ಸಪ್ಪಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆ, ವಿಶೇಷ ಮಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗೈಸ್, ಬಾಯ್, ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.